ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಬೇರೆಯವರು ಅನುಭವಿಸೋಕ್ಕಾಗತ್ತಾ? ಆಗಲ್ಲ. ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಿದೆ. ಒಳ್ಳೆಯದನ್ನು ಮಾಡೋದು ಬೇಡ, ಕೆಟ್ಟದ್ದು ಮಾಡೋದು ಬೇಡ, ನೋಡ್ತಾ ಇರೋಣ ಏನಾಗತ್ತೆ ಅಂತ. ಅವರವ್ರು ಮಾಡಿದ್ದು ಅವರೇ ಅನುಭವಿಸ್ತಾರೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಮ್ಮ ಶೃಂಗೇರಿ ಜಗದ್ಗುರುಗಳಾದ ವಿಧುಶೇಖರ ಮಹಾಸ್ವಾಮಿಗಳು ಚಂಡಿಕಾ ಯಾಗ, ಕೆಲವು ಕಡೆ ಎಲ್ಲ ಯಾಗಗಳನ್ನು ಮಾಡ್ತಾಯಿದ್ರು. ಏಕೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಚಿನ ಕೆಲವು ದಿನಗಳಿಂದ ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತೀಯರು ಒಂದೇ ಸಮನೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಶೃಂಗೇರಿಯ ಈಶ್ವರಗಿರಿಯಲ್ಲಿ ಶತಚಂಡಿಕಾ ಯಾಗ, ದುರ್ಗಾ ದೇವಸ್ಥಾನದಲ್ಲಿ ನವಚಂಡಿಕಾ ಯಾಗ, ಕಾಸರಗೋಡಿನಲ್ಲಿ ಸಹಸ್ರಚಂಡಿಕಾ ಯಾಗ, ಈಗ ಕಿಗ್ಗಾದಲ್ಲಿ ಸಹಸ್ರಚಂಡಿಕಾ ಯಾಗ ಮತ್ತು ಮಹಾರುದ್ರ ಯಾಗ, ಹೀಗೆ ದೇವತಾರಾಧನೆ ಸತತ ನಡೆಯುತ್ತಿದೆ. ಈಚೆಗೆ ಕಾಶ್ಮೀರದ ಭಯೋತ್ಪಾದಕ ಕೃತ್ಯದಲ್ಲಿ ಹತರಾದ ಕುಟುಂಬಕ್ಕೆ ತಲಾ 2 ಲಕ್ಷ ಪ್ರಸಾದ ರೂಪದ ಅನುದಾನ ಅವರೇ ಕೊಡಿಸಿದ್ದಾರೆ. ರಾಷ್ಟ್ರ ಸಂಕಟ ಎದುರಿಸುತ್ತಿರುವ ಸನ್ನಿವೇಶದಲ್ಲಿ ಶೃಂಗೇರಿಯ ಗುರುಪರಂಪರೆಯ ಲಾಗಾಯತಿನಿಂದ ತಣ್ಣಗೆ ಕುಳಿತಿಲ್ಲ. ಅಂದು ಭಗವತ್ಪಾದ ಶಂಕರರು ಅವತಾರ ಎತ್ತಿ ಸನಾತನ ಧರ್ಮ ರಕ್ಷಣೆಯ ಕಾರ್ಯಕ್ಕೆ ಶೃಂಗೇರಿಯ ಪೀಠ ಸ್ಥಾಪಿಸಿದ್ದು ಆ ಕಾರ್ಯ ಅದು ನಿಷ್ಠೆಯಿಂದ ಮಾಡುತ್ತಿದೆ. ಶ್ರೀ ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಸಂದರ್ಭ ಶೃಂಗೇರಿಯಲ್ಲಿ ವಿರಾಜಮಾನರಾಗಿದ್ದ ಶ್ರೀ ವಿದ್ಯಾತೀರ್ಥರು ಮಠದ ಸಂಪತ್ತನ್ನು ಸಾಮ್ರಾಜ್ಯಕ್ಕೆ ಆಶೀರ್ವಾದ ಪೂರ್ವಕ ನೀಡಿದ್ದರಂತೆ. ಮುಂದೆ ಸಾಮ್ರಾಜ್ಯದ ದೊರೆಗಳು ಶೃಂಗೇರಿಗೆ ತೋರಿದ ಅಸಾಮಾನ್ಯ ನಿಷ್ಠೆ ಕಂಡರೆ ಈ ಕೊಡುಗೆಯನ್ನು ಸಾಕ್ಷಿ ಒದಗಿಸುತ್ತದೆ. ಶೃಂಗೇರಿಯ ಜಗದ್ಗುರುಗಳಿಂದ ಸ್ಥಾಪನೆಯಾದ ಸಾಮ್ರಾಜ್ಯ ಆಗಿದ್ದರಿಂದಲೇ ಇಲ್ಲಿ ಧರ್ಮ ಕಾರ್ಯ ನಡೆಯಲು ದೊಡ್ಡ ಕಾಣಿಕೆ ಭೂಮಿ ರೂಪದಲ್ಲಿ ಚಕ್ರವರ್ತಿಗಳು ನೀಡಿದರು. ಈಚಿನ ಕಾರ್ಗಿಲ್ ಯುದ್ಧ ಗಮನಿಸಿ ಶೃಂಗೇರಿಯ ಮಠದ ವತಿಯಿಂದ ಓರ್ವ ಪ್ರತಿನಿಧಿಗೆ ಆಗಿರುವ ಪ್ರಧಾನಮಂತ್ರಿಯನ್ನು ಭೇಟಿಯಾಗಿ ಮಠದ ಆಶೀರ್ವಾದ ಪೂರ್ವಕ ಕಾಣಿಕೆ ಸಮರ್ಪಿಸುತ್ತಾರೆ. ಅದು ಆಗಿನ ಕಾಲದಲ್ಲಿ ಬೃಹತ್ತಾದ ಮೊತ್ತ 50 ಲಕ್ಷ ರೂಗಳು, ಅಂದರೆ ಈಗ 50 ಕೋಟಿ ಆದೀತು. ಮಠದಲ್ಲಿ ಆಗಿನ್ನೂ ರಾಜಗೋಪುರ ಆಗಿರಲಿಲ್ಲ, ಶಂಕರಾಚಾರ್ಯರು ಮಂದಿರ ಆಗಿರಲಿಲ್ಲ, ಅನೇಕ ಯೋಜಿತ ಕಾರ್ಯ ವಿಳಂಬ ಆಗಿತ್ತು. ಶಂಕರಾಚಾರ್ಯರು 32 ಅಡಿ ಪ್ರತಿಮೆ ಸ್ಥಾಪನೆಯ ಶಂಕುಸ್ಥಾಪನೆಯಾಗಿ ಕೆಲಸ ಆಗಿರಲಿಲ್ಲ. ಈಗಿದ್ದು ಮಠದ ಸರ್ವ ಕಾರ್ಯ ನಿಲ್ಲಿಸಿ ರಾಷ್ಟ್ರ ರಕ್ಷಣೆಗೆ ಆ ಹಣವನ್ನು ಗುರುಗಳು ಕಳಿಸಿದರು. ಭಾರತದಲ್ಲಿ ಸ್ವಾತಂತ್ರ್ಯತರ ಇತಿಹಾಸದಲ್ಲಿ ಧಾರ್ಮಿಕ ಸಂಸ್ಥೆಯೊಂದರ ದೊಡ್ಡ ಕೊಡುಗೆ ಅದು. ಈಗ ಕಿಗ್ಗಾದಲ್ಲಿ ಶಾಂತಮ್ಮನವರ ಪ್ರತಿಷ್ಠೆಯಾಗಿ ಶತಮಾನ ಸಂದ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ಬಂದು ಕೇಳಿದ್ದು ಈಗ ಗುರುಗಳು ಆಗಮಿಸಿ ಕುಂಭಾಭಿಷೇಕ ಮತ್ತು ಪೂಜೆ ಸಲ್ಲಿಸಬೇಕು ಎಂದು. ಅಂದರೆ ಜಗದ್ಗುರುಗಳು ಕ್ಷಣವೂ ಯೋಚಿಸದೆ ರಾಷ್ಟ್ರ ಸಂಕಟಮಯ ಸನ್ನಿವೇಶ ಎದುರಿಸುತ್ತಿದೆ. ತಾಯಿ ಜಗನ್ಮಾತೆ ದೇಶವನ್ನು ಸಂರಕ್ಷಿಸಬೇಕು. ಅದಕ್ಕಾಗಿ ನಾವು ಈ ಆಕೆಯನ್ನು ಪ್ರಾರ್ಥಿಸಬೇಕು. ಸಹಸ್ರ ಚಂಡಿಕಾ ಯಾಗದ ಮೂಲಕ ತಾಯಿಯ ಸೇವೆ ನಡೆಯಲಿ. ಪರಮೇಶ್ವರನು ಈ ದೇಶ ಸಂರಕ್ಷಿಸಲು ಮಹಾರುದ್ರ ಯಾಗದ ಮೂಲಕ ಪ್ರಾರ್ಥಿಸೋಣ ಎಂದು ಅಪ್ಪಣೆ ಕೊಟ್ಟರು. ಶೃಂಗೇರಿಯ ಮಠವೇ ಈ ಧಾರ್ಮಿಕ ಕಾರ್ಯಕ್ರಮ ಲೋಕ ಕಲ್ಯಾಣಕ್ಕಾಗಿ ಹಮ್ಮಿಕೊಂಡಿದೆ. ಅಷ್ಟು ಮಾತ್ರವಲ್ಲ, ಭಾರತದ ಶತ್ರುಗಳು ನಾಶವಾಗಬೇಕು. ಭಾರತದಲ್ಲಿರುವ ಶತ್ರುಗಳು ಬೇರೆ ಬೇರೆ ದೇಶಗಳಿಂದ ಬಂದು ಆಡಿಕೊಂಡಿದ್ದಾರಲ್ಲ, ಆ ಶತ್ರುಗಳು ನಾಶವಾಗಬೇಕು. ಅದಕ್ಕೆ ಮಹಾರುದ್ರಯಾಗದ ಪ್ರತಿ ಋತ್ವಿಕರು ಪ್ರತಿದಿನ ತಲಾ 5,000 ಶಿವ ಪಂಚಾಕ್ಷರಿ ಮಂತ್ರ ಪಠಿಸಬೇಕು. ಸಹಸ್ರ ಚಂಡಿಕಾ ಯಾಗದ ಋತ್ವಿಕರಿಂದ ಶತ್ರುನಾಶಕ್ಕಾಗಿ 10,000 ಅರಗಾಲ ಸ್ತೋತ್ರ ಪಠಿಸಬೇಕು ಎಂದು ಅಪ್ಪಣೆ ಕೊಟ್ಟರು. ಇನ್ನು ಮಹಾರುದ್ರಯಾಗದ ಪೂರ್ಣಾಹುತಿ ನಡೆದರೆ ಸೋಮವಾರ ಸಹಸ್ರ ಚಂಡಿಕಾ ಯಾಗ ಪೂರ್ಣಾಹುತಿ ನಡೆಯಲಿ. ಕಿಗ್ಗಾಕ್ಕೂ ಶೃಂಗೇರಿಯ ಮಠಕ್ಕೂ ಐತಿಹಾಸಿಕ ಸಂಬಂಧ ಇದ್ದೇ. ಕಿಗ್ಗಿನಲ್ಲಿ ವಿರಾಜಮಾನವಾಗಿರುವುದು ಋಷ್ಯಶೃಂಗರು. ಶೃಂಗೇರಿಯ ಜಗದ್ಗುರುಗಳು ಋಷ್ಯಶೃಂಗ ಪುರಾವಾದೀಶ್ವರರು ಶೃಂಗೇರಿಯ ಈಶ್ವರಗಿರಿಯಲ್ಲಿ ವಿರಾಜಮಾನರಾಗಿರುವುದು. ಋಷ್ಯಶೃಂಗರ ತಂದೆ ವಿಭಾಂಡಕ ಮಹರ್ಷಿಗಳು ಕಿಗ್ಗಾದ ದೇವಸ್ಥಾನದಲ್ಲಿ ಅನುಸರಿಸುವುದು ಕರ್ಣಾಗಮ. ಶೃಂಗೇರಿಯ ಗುರುಗಳೇ ಅರ್ಚಕರನ್ನು ನೇಮಿಸುವ ರಾಮೇಶ್ವರದಲ್ಲೂ ಅನುಸರಿಸುವುದು ಕರ್ಣಾಗಮ. ನಾಡಿಗೆ ಬರಗಾಲವೋ ಅತೃಷ್ಟಿಯೋ ಸಂಕಷ್ಟವೋ ಬಂದಾಗ ಶೃಂಗೇರಿಯ ಗುರುಗಳು ಪ್ರಾರ್ಥನೆ ಸಲ್ಲಿಸುವುದು. ಋಷ್ಯಶೃಂಗರಲ್ಲಿ ಅನೇಕ ಸಂದರ್ಭ ಜಗದ್ಗುರುಗಳಿಂದಲೇ ಋಷ್ಯಶೃಂಗರ ಸನ್ನಿಧಿಯಲ್ಲಿ ಪೂಜೆ ನಡೆಯುತ್ತದೆ. ಅಂತಹ ಸಂದರ್ಭದಲ್ಲಿ ಅವರು ದೇವಸ್ಥಾನದಲ್ಲಿರುವಾಗಲೇ ವರ್ಷಾವೃಷ್ಟಿ ಆಗುತ್ತದೆ. ಶೃಂಗೇರಿಯ ಗುರುಗಳು ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಎಲ್ಲೇ ನಡೆದರೂ ಋಷ್ಯಶೃಂಗರ ಕೃಪೆಯಿಂದ ಮಳೆ ತೊಂದರೆ ಕೊಡುವುದಿಲ್ಲ. ಇಂದಿನ ದಿನ ಅಲ್ಲೇ ಮಳೆ ಸುರಿದಿದ್ದರೂ ಅಥವಾ ಅದೇ ದಿನ ಅಕ್ಕಪಕ್ಕ ಮಳೆ ಬಂದರೂ ಅವರು ಪಾಲ್ಗೊಂಡರಲ್ಲಿ ಕರುಣೆ ತೋರಿದ 10 ಘಟನೆ ಜನಜನಿತವಾಗಿದೆ. ಶಾಂತಮ್ಮನ ಪ್ರತಿಷ್ಠೆಯ ಹಿಂದೆ ಒಂದು ಕಥೆ ಇದೆ. ಅದು ಶತಮಾನದ ಹಿಂದಿನ ಮಾತು. ಕಿಗ್ಗಾ ಸೀಮೆಯಲ್ಲಿ ಸುಮಂಗಲಿಯರು ಅಕಾಲಿಕ ಮರಣವನ್ನಪ್ಪಿದರು. ಜನ ಇಂತಹ ಕೆಲವು ಘಟನೆಗಳಿಗಾಗಿ ಆಗಿನ ಶೃಂಗಗಿರಿಯ ಗುರುಗಳ ಬಳಿ ಬಂದು
ತಮ್ಮ ನೋವು ಸಂಕಟ ಹೇಳಿಕೊಂಡರು. ಆತ್ಮರಾಮರಾಗಿದ್ದ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀಯವರು ಋಷ್ಯಶೃಂಗರಪುರದಲ್ಲಿ ಶಾಂತಮ್ಮನ ಮೂರ್ತಿ ಪ್ರತಿಷ್ಠೆಯ ಪೂಜೆ ಸತತ ನಡೆಯಬೇಕು ಎಂದರು. ಭಕ್ತರು ಅದರಂತೆ ಶಾಂತಮ್ಮನ ಪ್ರತಿಷ್ಠೆ ಮಾಡಿದರು. ಸುಮಂಗಲಿಯರು ಸಂಕಟ ಪರಿಹಾರ ಆಗಿರಲಿಲ್ಲ. ಆಗ ಅಕಾಲವಾಗಿ ವಿಧವೆಯರ ಸುಮಂಗಲಿಯರು ಸಂಕಟ ಪರಿಹಾರ ಆಗಲಿಲ್ಲ. ಆಗ ಅವರು ಅಕಾಲಿಕವಾಗಿ ವಿಧವೆಯರಾಗಿ ತೊಡಗಿದರು. 10 ವರ್ಷ ಇಂತಹ ದುರ್ಘಟನೆ ಕಂಡ ಜನ ಮತ್ತೆ ಗುರುಗಳು ಬಂದು ಹೊಸ ಸಮಸ್ಯೆಯನ್ನು ನಿವೇದಿಸಿಕೊಂಡರು. ಧ್ಯಾನಾಸಕ್ತರಾದ ಗುರುಗಳು ಶಾಂತಮ್ಮನ ಪೀಠ ಇರಬೇಕಾದ ಅಳತೆಯಲ್ಲಿಲ್ಲ, ನೀವು ವಿಗ್ರಹಕ್ಕೆ ತಕ್ಕುದಾದ ಪೀಠ ಮಾಡಿಸಿ ಪ್ರತಿಷ್ಠಾ ಕುಂಭಾಭಿಷೇಕಕ್ಕೆ ನಾವೇ ಬಂದು ಶಾಂತಮ್ಮನಲ್ಲಿ ಎಲ್ಲರ ಪರವಾಗಿ ಪ್ರಾರ್ಥಿಸುತ್ತೇವೆ ಎಂದರಂತೆ. ಮಾತಿನಂತೆ ಆ ಮಹಾಮಹಿಯರು 1935ರಲ್ಲಿ ಪುನಃ ಪ್ರತಿಷ್ಠಾಪನೆ ಕುಂಭಾಭಿಷೇಕ ನೆರವೇರಿಸಿ ಜನರು ಸಂಕಟ ಭಕ್ತರಾಗಿ ಶಾಂತಮ್ಮನ ಪ್ರತಿಷ್ಠೆಯ ಶತಮಾನೋತ್ಸವ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀಯರು ಪುನರಾವತಾರ ಎಂದೇ ತಮ್ಮೆಲ್ಲರೂ ಪ್ರತಿಷ್ಠಾ ಕುಂಭಾಭಿಷೇಕ ನೆರವೇರಿಸುತ್ತಾರೆ. ಅದು ಶತಮಾನದ ಹಿಂದೆ ನಡೆದೇ ಅದೇ ದಿನ ತಿಥಿ ಮುಹೂರ್ತದಲ್ಲಿ ಈ ಕಾರ್ಯದ ಮೂಲಕ ದೇಶ ರಕ್ಷಿಸಿ ಶತ್ರು ಸಂಗ್ರಹಿಸು ಎಂದು ಸಾಕ್ಷಾತ್ ಪರಮೇಶ್ವರ ಎಂದು ಶಾರದಮ್ಮನಲ್ಲಿ ಜಗದ್ಗುರುಗಳಿಂದ ಪ್ರಾರ್ಥನೆ ಸಂದಿದೆ. ಭಾರತ ಸಂಕಟದಿಂದ ಪಾರಾಗಲಿದೆ ಎಂದು ಭರವಸೆ ಮೂಡಲು ಇನ್ನೇನು ಬೇಕು. ಹಿಂದೆ ಕಾರ್ಕಳದಲ್ಲಿ ಭೈರರಸ ಶೃಂಗೇರಿಯ ಲೂಟಿಗೆ 2ನೇ ಬಾರಿ ಹೊರಟಾಗ ಕೆಳದಿಯ ಸೈನ್ಯ ರಕ್ಷಣೆ ತಲುಪಿರುವುದಿಲ್ಲ. ಹಾಗೆ ಜಗದ್ಗುರುಗಳು ತೋರಣ ಗಣಪತಿ ಇರುವ ಜಾಗದಲ್ಲಿ ತಪೋನಿರತರಾಗಿ ಜಗನ್ಮಾತೆಗೆ ನೀನೇ ರಕ್ಷಣೆ ಬಾ ಎಂದು ಪ್ರಾರ್ಥಿಸದಂತೆ ಪವಾಡ ಎಂಬಂತೆ ಭೈರರಸ ಅರ್ಧ ಮಾರ್ಗಕ್ಕೆ ಹಿಂತಿರುಗಿದನಂತೆ. ಶೃಂಗೇರಿಯ ತಪಶಕ್ತಿ ಇತಿಹಾಸದುದ್ದಕ್ಕೂ ಇಂತಹ ಕೆಲವೇ ಘಟನೆಗಳು ಸಾಕ್ಷಿ ದೊರಕುತ್ತದೆ. ಮಹಾಸನ್ನಿಧಾನಗಳ ಅನುಮತಿ ಆಶೀರ್ವಾದ ಪಡೆದು ಕೈಗೊಂಡಿರುವ ರಾಷ್ಟ್ರ ರಕ್ಷಣೆ ಮಹತ್ವದ ಸಂಕಲ್ಪ ಸಿದ್ಧಿಯಾಗಲಿ ಇಲ್ಲಿ ಅನುಮಾನ ಇಲ್ಲ. ಯಾವಾಗಲೂ ನಾವು ಇದು ಮಾಡಲೇಬೇಕು, ಗೊತ್ತಾಯ್ತಾ? ಅದಂತೆ ಇವತ್ತು ನಾವು ಏಕೆ ಇದನ್ನು ರಕ್ಷಣೆಗೆ ಯಾವ್ಯಾವ ಜಪವನ್ನು ತಪವನ್ನು ಮಾಡ್ತಾಯಿದ್ದಾರೋ ಅದರ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗ ತಿಳ್ಕೊಂಡು ದಿನಾಂಕ 18/5/2025 ಭಾನುವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ವೈಶಾಖ ಮಾಸ ವಸಂತ ಋತು ಕೃಷ್ಣಪಕ್ಷ ತಿಥಿ ಷಷ್ಠಿ ರಾತ್ರಿ 1:59 ನಕ್ಷತ್ರ ಉತ್ತರಾಷಾಢ ಹಗಲು 3:31 ಮಳೆ ಕೃತಿಕಾ 3ನೇ ಪಾದ ರಾಹುಕಾಲ 5 ಗಂಟೆ 5 ನಿಮಿಷದಿಂದ 6:41 ಗುಳಿಕಾಲ 3:30ರಿಂದ 5 ಗಂಟೆ 5 ನಿಮಿಷ ಯಮಗಂಟ ಕಾಲ 12:19ರಿಂದ 1:55 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ತಿದ್ರು, ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.